ನಮಸ್ತೆ ಸ್ಟೂಡೆಂಟ್ಸ್. ನಾನು ಇವತ್ತು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಓವರ್ ಹೆಡ್ ಕಾಸ್ಟಿಂಗ್ ಚಾಪ್ಟರ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಓವರ್ ಹೆಡ್ ಕಾಸ್ಟಿಂಗ್ ಅಂತ ಬಂತು ಅಂತಂದ್ರೆ ಇಲ್ಲಿ ರಿಪೀಟೆಡ್ ಮೆಥಡ್ ಮತ್ತೆ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಕೇಳ್ತಾರೆ. ಸೊ ಫಸ್ಟ್ ಕ್ವೆಶನ್ ನ ಓದಾದ್ಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಏನು ಹೇಗ್ ಮಾಡಬೇಕು ಅನ್ನೋದನ್ನ. ಸೊ ಓವರ್ ಹೆಡ್ ಕಾಸ್ಟ್ ಆಫ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಬಿಫೋರ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆರ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಸೊ ಓವರ್ ಹೆಡ್ ಆಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಎ ಬಿ ಸಿ ಬಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಡಿ ಮತ್ತೆ ಇ ಬಂದು ಸರ್ವಿಸ್ ಡಿಪಾರ್ಟ್ಮೆಂಟ್. ಮೆಷಿನ್ ಅವರ್ಸ್ ಕೊಟ್ಟಿದ್ದಾರೆ 2000, 2500, 3000 ಅಂತ. ಇದನ್ನ ಲೇಟರ್ ಆನ್ ಡಿಸ್ಕಸ್ ಮಾಡೋಣ, ಇವಾಗ ಸದ್ಯಕ್ಕೆ ಅದು ಬೇಡ. ಸೊ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಸರ್ವಿಸ್ ಡಿಪಾರ್ಟ್ಮೆಂಟ್ 20, 30, 40, ನಿಲ್ 10. ಸೊ ಇದು ಕೊಟ್ಟಿದ್ದಾರೆ 40, 20, 20, 20 ನಿಲ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ಔಟ್ ದ ಓವರ್ ಹೆಡ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಮೆಥಡ್ ಅಂತ ಕೇಳಿದ್ದಾರೆ. ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಕೇಳಿದ್ದಾರೆ. ಅದಾದ್ಮೇಲೆ ಕ್ಯಾಲ್ಕುಲೇಟ್ ಮೆಷಿನ್ ಅವರ್ಸ್. ಇಲ್ಲಿ ಮೆಷಿನ್ ಅವರ್ಸ್ ಅಂತ ಕೊಟ್ಟಿದ್ದಾರಲ್ಲ, ಬಂದಿರೋಂಥ ಆನ್ಸರ್ ಇಂದ ಡಿವೈಡ್ ಮಾಡ್ತಾರೆ ಮೆಷಿನ್ ಅವರ್ ರೇಟ್ ಸಿಗುತ್ತೆ. ಸೊ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ರಿಪೀಟೆಡ್ ಮೆಥಡ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಕ್ವೆಶನ್ಗೆ ಸೈಮಲ್ಟೇನಿಯಸ್ ಮಾಡ್ತೀನಿ. ಫಸ್ಟ್ ರಿಪೀಟೆಡ್ ನ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲೆ ಸೈಮಲ್ಟೇನಿಯಸ್ಗೆ ಹೋಗೋಣ. ಬಿಫೋರ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಹೇಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಎರಡು ಮೆಥಡ್, ಪ್ರೈಮರಿ, ಸೆಕೆಂಡರಿ. ಪ್ರೈಮರಿ ಆದ್ಮೇಲೆ ನಾವು ಸೆಕೆಂಡರಿ ಮಾಡೋ ಅಂಥದ್ದು. ಸೆಕೆಂಡರಿಲಿ ಆಕ್ಚುಲ್ ಆಗಿ 3 ಮೆಥಡು, ಬಟ್ ಕೇಳೋ ಅಂಥದ್ದು 2 ಮೆಥಡು. ಒಂದು ರಿಪೀಟೆಡ್ ಮೆಥಡು, ಇನ್ನೊಂದು ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡು, ಇನ್ನೊಂದು ಸ್ಟೆಪ್ ಲ್ಯಾಡರ್ ಮೆಥಡ್ ಬರುತ್ತೆ. ಅದು ನಿಮಗೆ ಎಲ್ಲೂ ಕ್ವೆಶನ್ ಪೇಪರ್ ಅಲ್ಲಿ ಕೇಳಲ್ಲ. ಸೊ ಫಸ್ಟ್ ನಾವು ಮೇನ್ ಏನಂತಂದ್ರೆ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾ ಮಾಡಬಾರ್ದಾ ಅಂತ ಡಿಸೈಡ್ ಮಾಡಬೇಕು. ಓವರ್ ಹೆಡ್ ಆಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಸೊ ಅವರೇ ಮಾಡ್ಬಿಟ್ಟಿದ್ದಾರೆ, ಪ್ರೈಮರಿ ನಾವು ಮಾಡೋ ಅಂತ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಆಗಿ ಸೆಕೆಂಡರಿಗೆ ಹೋಗ್ಬೇಕು. ಸೆಕೆಂಡರಿಲಿ ಪರ್ಟಿಕ್ಯುಲರ್ ಆಗಿ ರಿಪೀಟೆಡ್ ಮಾಡಿದ್ರೆ ರಿಪೀಟೆಡ್ ಮಾಡಬೇಕು, ಸೈಮಲ್ಟೇನಿಯಸ್ ಮಾಡಿದ್ರೆ ಸೈಮಲ್ಟೇನಿಯಸ್ ಮಾಡಬೇಕು. ಏನು ಕೂಡ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನೀವು ರಿಪೀಟೆಡೇ ಮಾಡಬೇಕು. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಈ ವಿಡಿಯೋದಲ್ಲಿ ನಾನು ರಿಪೀಟೆಡ್ ಮಾಡಾದ್ಮೇಲೆ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ನ ಇದೇ ಕ್ವೆಶನ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹೇಗೆ ಮಾಡೋದು ಅಂತಂದ್ರೆ, ನಿಮ್ಮ ಹತ್ರನೂ ಈ ಕಾಪಿ ಆಫ್ ಕ್ವೆಶನ್ ಇರಬೇಕು ಸ್ಟೂಡೆಂಟ್ಸ್. ಸೊ ಇದರ ಕೆಳಗಡೆ ನೋಡಿ, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಬ್ರಾಕೆಟ್ ಅಲ್ಲಿ ರಿಪೀಟೆಡ್ ಮೆಥಡ್ ಅಂತ ಬರ್ಕೊಂಡಿದೀನಿ. ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಎಲ್ಲರಿಗೂ ಕಾಣಿಸ್ತಿದೆ ಅನ್ಕೋತೀನಿ. ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಬ್ರಾಕೆಟ್ ಅಲ್ಲಿ ರಿಪೀಟೆಡ್ ಮೆಥಡ್ ಅಂತ ಬರ್ಕೊಂಡಿದೀನಿ. ಸೊ ಓವರ್ ಹೆಡ್ ಆಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. 7550, 7200, 9500, 4625, 1575 ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೂಡ ಹಾಕೋತೀವಿ. ಸೊ ಇಲ್ಲಿ ಮೇನ್ ಇಂಟೆನ್ಷನ್ ಏನಂತಂದ್ರೆ, ಡಿ ಮತ್ತೆ ಈ ಕಾಲಮ್ ನಿಲ್ ಆಗ್ಬೇಕು. ಸೊ ಡೈರೆಕ್ಟ್ ಆಗಿ ನಾವು ನಿಲ್ ಅಂತಾನೆ ಬರ್ಕೊಂಡ್ಬಿಡ್ಬೋದು, ಬಟ್ ಹಂಗಲ್ಲ ಮಾಡೋದು. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ನಿಲ್ ಮಾಡಬೇಕು. ಅದಕ್ಕೋಸ್ಕರನೇ ಇದನ್ನ ರಿಪೀಟೆಡ್ ಮೆಥಡ್ ಅಂತ ಕರೀತಾರೆ. ಸೊ ಫಸ್ಟ್ ಆಲ್ಫಾಬೆಟ್ ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಡಿ ಬರುತ್ತೆ ಅಲ್ವಾ. ಡಿ ಹತ್ರ ನಾವು -4625 ಅಂತ ಬರ್ಕೋತೀವಿ. ಸೊ -4625 ಅಂತ ಬರ್ಕೊಂಡು ಇಲ್ಲಿ ನೋಡಿ, ಆಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಟು ಯಾವ್ದಕ್ಕೆ ಅಲೋಕೇಟ್ ಮಾಡಬೇಕು ಅಂದ್ರೆ A, B, C ಆ್ಯಂಡ್ ಇ. ಸೊ ಯಾವುದು ಅಂತಂದ್ರೆ ಡಿ ಮಾಡ್ಬೇಕಾದ್ರೆ ಡಿದು ಇಲ್ಲಿ ಪರ್ಸೆಂಟೇಜ್ ಕಾಣಿಸ್ತಿದೆ ನೋಡಿ, 20, 30, 40, 10. ಡಿ ಮಾಡ್ಬೇಕಾದ್ರೆ ಡಿದು ನಿಲ್ ಆಗಿರುತ್ತೆ. ಸೊ ಎದು 20, ಬಿದು 30, ಸಿದು 40, ಡಿದು ನಿಲ್ಲು, ಇದು 10. ಸೊ ಪರ್ಸೆಂಟೇಜ್ ಮತ್ತೆ ಝೀರೋನ ಕ್ಯಾನ್ಸಲ್ ಮಾಡ್ಬಿಟ್ಟು ರೇಷಿಯೋ ತಗೊಳ್ಳೋಣ. ಎರಡೂ ಮಾಡ್ಬೋದು. ಸೊ 2:3:4:1 ಆಗುತ್ತೆ. 4625 ಇಂಟು 2 ಡಿವೈಡೆಡ್ ಬೈ 10. ಎಗೆ 925, ಬಿಗೆ 1388, ಸಿಗೆ 1850, ಡಿಗೆ ಆಲ್ರೆಡಿ ಅದನ್ನೇ ಅಲೋಕೇಟ್ ಮಾಡ್ತಾ ಇರೋದು. ಸೊ ಇಲ್ಲಿ 463. ಸೊ ಇಮಿಡಿಯೇಟ್ ಆಗಿ ಇವಾಗ ಇದನ್ನ ಮಾಡಿದ ತಕ್ಷಣ ಆಡ್ ಮಾಡ್ಬಿಡ್ಬೇಕು. ಆಡ್ ಮಾಡ್ಬೇಕಾದ್ರೆ ಇಲ್ಲೇನಾಗುತ್ತೆ, ನಿಲ್ ಅಂತ ಬರ್ಕೋತೀರಾ, ಯಾಕಂದ್ರೆ ಪ್ಲಸ್ ಮೈನಸ್ ನಿಲ್ ಆಗುತ್ತೆ. ಸೊ ಇವಾಗ ಏದು ಟೋಟಲ್ ಮಾಡ್ತೀರಾ, ಟೋಟಲ್ ಮಾಡಿದ್ರೆ 8475, ಬಿದು 8588, ಸಿದು 11350, ಡಿದು ನಿಲ್ ಆಗಿರುತ್ತೆ, ಇದು 2038. ಓಕೆನಾ. ಸೊ ಇವಾಗ ಡಿ ಆಯ್ತು. ಡಿ ಆದ್ಮೇಲೆ ನೆಕ್ಸ್ಟ್ ಟರ್ನ್ ಯಾವುದು? ಇ ಹತ್ರ ಬ್ರಾಕೆಟ್ ಅಲ್ಲಿ 2038 ಅಂತ ಬರ್ಕೋತೀರಾ, ಕ್ಲೋಸ್ ದ ಬ್ರಾಕೆಟ್. ಸೊ ಇವಾಗ ಇಲ್ಲಿ ಆಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇ ಟು A, B, C ಇನ್ ರೇಷಿಯೋ ಯಾವುದು ಅಂತಂದ್ರೆ, ಸೊ ಇ ಮಾಡ್ಬೇಕಾದ್ರೆ ಇದು ನೋಡ್ಬೇಕು, 40, 20, 20, 20, ಇ ನಿಲ್ಲಿದೆ. ಸೊ 4:2:2:2 ರೇಷಿಯೋ ಬರುತ್ತೆ. ಸೊ 2038 ಇಂಟು 4 ಡಿವೈಡೆಡ್ ಬೈ 10 ಮಾಡಿದ್ರೆ ಎಗ್ ಬರುತ್ತೆ, 2 ಡಿವೈಡೆಡ್ ಬೈ 10 ಮಾಡಿದ್ರೆ ಬಿ ಬರುತ್ತೆ, 2 ಡಿವೈಡೆಡ್ ಬೈ 10 ಮಾಡಿದ್ರೆ ಸಿ ಬರುತ್ತೆ. ಸೊ 2 ಡಿವೈಡೆಡ್ ಬೈ 10 ಮಾಡಿದ್ರೆ ಡಿಗೂ ಕೂಡ ಬರುತ್ತೆ. ಸೊ ಇವಾಗ ಮಾಡಿದ್ರೆ
815, 815, next 408, ನೆಕ್ಸ್ಟ್ ಅಗೇನ್ 408. 1 or 2 rupees ಡಿಫ್ರೆನ್ಸ್ ಅಲ್ಲೆಲ್ಲ ಯೋಚನೆ ಮಾಡಬೇಡಿ, ಏನು ತೊಂದರೆ ಆಗಲ್ಲ. ಅದೇ ಒಂದು ಮೇಜರ್ ಆಗಿ ಮಾಡ್ಕೋಬೇಡಿ. 5 and above 5 ರೌಂಡ್ ಆಫ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ಇದನ್ನ ಟೋಟಲ್ ಮಾಡಬೇಕು. ಟೋಟಲ್ ಅಂದ್ರೆ ಆಡ್ ಮಾಡಬೇಕು. ಇಲ್ಲೇನಾಗುತ್ತೆ, ಇದು ನಿಲ್ಲಾಗುತ್ತೆ. ಸೊ ಇವಾಗ ಆಡ್ ಮಾಡೋಣ. 9290, ಅದಾದ್ಮೇಲೆ 8996, 11758, ಇಯರ್ ಇಟ್ ಇಸ್ 408, ನಿಲ್. ಸೊ ಇವಾಗ ಆಯ್ತು. ಇವಾಗ ಇಲ್ಲೂ ಇನ್ನು ವ್ಯಾಲ್ಯೂ ಇದೆ. ಸೊ ಈ ವ್ಯಾಲ್ಯೂ ಅಲೋಕೇಟ್ ಮಾಡಬೇಕು. ಒಂದ್ಸಲಿ ಡಿ, ಒಂದ್ಸಲಿ ಇ, ಡಿ, ಇ, ಹಿಂಗೆ ನಿಲ್ಲಾಗೋ ತನಕ ಮಾಡ್ತಾನೆ ಇರ್ಬೇಕು. ಅದಕ್ಕೋಸ್ಕರನೇ ಇದಕ್ಕೆ ನೇಮ್ ಬಂದಿರೋದು ರಿಪೀಟೆಡ್ ಮೆಥಡ್ ಅಂತ ಅಂದ್ಬಿಟ್ಟು. ಯಾವ ಮೆಥಡ್? ರಿಪೀಟೆಡ್. ಇವಾಗ ಆಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಟು ಎ, ಬಿ, ಸಿ ಅಂಡ್ ಇ ಇನ್ ದ ರೇಷಿಯೋ ಆಫ್ 2:3:4:1 ಅಂದ್ರೆ ಇಲ್ಲೇ ತಿರ್ಗಾ ಇದೆ ನೋಡಿ. ಅದನ್ನೇ ಇವಾಗ ಈ ರೇಷಿಯೋದಲ್ಲಿ ಅಲೋಕೇಟ್ ಮಾಡ್ತೀರಾ. 408 ಇಂಟು 2 ಡಿವೈಡೆಡ್ ಬೈ 10, 82. Next to 3 divided by 10, 408 into 3 divided by 10, 122. 408 into 4 divided by 10, 163. 408 ನಿಲ್ ಇದಾಗುತ್ತೆ. ಸೊ ಇಲ್ಲಿ 41. ಸೊ ಇವಾಗ ವೆರಿ ಫಸ್ಟ್ ಇದನ್ನ ನಿಲ್ ಅಂತ ಬರ್ಕೊಂಬಿಡೋಣ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅದನ್ನೇ ಫಸ್ಟು ಆರ್ಡರ್ ವೈಸೇ ಮಾಡಿರೋದು. 9372, ನೆಕ್ಸ್ಟು 9118, 11922, ಸಾರಿ 921. ಸಿ ಅಗೇನ್ ಐ ಆಮ್ ಸ್ಟ್ರೆಸ್ಸಿಂಗ್ ಯು, ನಿಮಗೆ 1 ರೂಪಿ 2 ರೂಪಿ ಡಿಫ್ರೆನ್ಸಲ್ಲಿ ಏನು ತೊಂದರೆ ಆಗಲ್ಲ. ಅದ್ರ ಬಗ್ಗೆ ಕನ್ಫ್ಯೂಷನ್ ಆಗಬೇಡಿ. 41. ಸೊ ಇವಾಗ ಇಲ್ಲಿ ತಿರ್ಗಾ 41 ಇದೆ. ಈ 41ನ ಅಲೋಕೇಟ್ ಮಾಡ್ಬೇಕು. ಯಾವ 41 ಅದು? ಸರ್ವಿಸ್ ಡಿಪಾರ್ಟ್ಮೆಂಟ್ ಇ. ಇಲ್ಲಿ ನೋಡಿ, ಆಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇ ಟು ಎ, ಬಿ ಅಂಡ್ ಸಿ ಅಂಡ್ ಡಿ ಇನ್ ದ ರೇಷಿಯೋ ಆಫ್ 4:2:2:2. ಅಂದರೆ ಟೋಟಲ್ ಮಾಡಿ 10 ಬರುತ್ತೆ. 41 ಇಂಟು 4 ಡಿವೈಡೆಡ್ ಬೈ 10, 41 into 4 divided by 10, 1616. 41 into 2 divided by 10, 888. ಸೊ ಇವಾಗ ಇದೇನಾಗುತ್ತೆ? ನಿಲ್ ಆಗುತ್ತೆ. ಸೊ ಇವಾಗ ಇದು 9388, 9126, 11921, 8 ನಿಲ್ಲು. ಈಗ ಇಲ್ಲಿ ಇನ್ನೊಂದು ನೋಡಿ, 10ಗಿಂತ ಸಿಂಗಲ್ ಡಿಜಿಟ್ ನಂಬರ್ ಇದ್ದಾಗ ತಿರ್ಗಾ ಅಲೋಕೇಟ್ ಮಾಡ್ಕೊತ ಕುತ್ಕೋಬೇಡಿ. ನಿಮ್ಮ ಇಷ್ಟ ಬಂದಂಗೆ. ಇಲ್ಲಿ ನೋಡಿ, 8 ಅಂತ, ಇಲ್ಲಿ ಬ್ರಾಕೆಟ್ 8 ಅಂತ ತಗೊಳ್ಳಿ. ಇದಕ್ಕೆ 2 ಕೊಡಿ, ಇದಕ್ಕೆ 2 ಕೊಡಿ, ಇದಕ್ಕೆ 2 ಕೊಡಿ. ಇದು ನಿಲ್ ಮಾಡಿಬಿಡಿ, ನಿಲ್ಲು. ಸೊ ಮೇನ್ ಇಂಟೆನ್ಷನ್ ಡಿ ಮತ್ತೆ ಈ ನಿಲ್ಲೇ ಆಗಬೇಕು. ಮ್ಯಾಮ್ ನಂಗೆ ಹಂಗೆ ಕೊಡಕ್ಕೆ ಬರಲ್ಲ, ನಾನು 3 ಕೊಡ್ತೀನಿ. ಕೊಡಿ. ಇಲ್ಲೂ 3 ಕೊಡ್ತೀರಾ? ಕೊಡಿ. 6 ಆಯಿತು. ಇವಾಗ ಇಲ್ಲಿ 2, 8. ಎನಿಥಿಂಗ್ 10 ರೂಪೀಸ್ ಡಿಫ್ರೆನ್ಸ್ ತನಕನೂ ತೊಂದರೆ ಇಲ್ಲ ಸ್ಟೂಡೆಂಟ್ಸ್, ಕನ್ಫ್ಯೂಷನ್ ಆಗಬೇಡಿ. 2 ಕೊಟ್ಟು ಲಾಸ್ಟಲ್ಲಿ 3 ಕೊಟ್ರು ಪ್ರಾಬ್ಲಮ್ ಏನಿಲ್ಲ. ಫೈನಲಿ ಇವೆರಡು ನಿಲ್ಲಾಗಬೇಕು ಅಷ್ಟೇ. ಅದು ಸಿಂಗಲ್ ಡಿಜಿಟ್ ಬಂದಾಗ ಅಲೋಕೇಟ್ ಮಾಡೋಕೆ ಹೋಗ್ಬೇಡಿ, ಹಾಗೆ ರ್ಯಾಂಡಮ್ ಆಗಿ ಹಾಕೊಂಡು ಹೋಗಿ. ಸೊ ಎಷ್ಟು ಬರುತ್ತೆ? 9390. ಅಂದರೆ ಇಲ್ಲಿ 2 ಬಂದಾಗ ಇಲ್ಲಿ ಸ್ವಲ್ಪ ವ್ಯಾಲ್ಯೂ 89 ಏನೋ ಬರುತ್ತೆ. ತೊಂದರೆ ಇಲ್ಲ, ಏನೂ ಆಗಲ್ಲ. ಇದನ್ನ ಆಕ್ಚುಲ್ ಆಗಿ ನಾನು ಮಾಡಿರೋ ಅಂಥದ್ರಲ್ಲಿ ಇದನ್ನ 2 ಮಾಡ್ಕೊಂಡಿದ್ದೀನಿ, ಇದನ್ನ 3 ಮಾಡ್ಕೊಂಡಿದ್ದೀನಿ. ತೊಂದರೆ ಇಲ್ಲ, ಕನ್ಫ್ಯೂಷನ್ ಆಗಬೇಡಿ, ಏನೂ ಆಗಲ್ಲ. ಹೀಗೆ ಬರ್ಕೊಳ್ಳಿ. ನಿಮಗೆ 10 ರೂಪೀಸ್ 20 ರೂಪೀಸ್ ತನಕನೂ ಪ್ರಾಬ್ಲಮ್ ಆಗಲ್ಲ, ಅಷ್ಟು ಡಿಫ್ರೆನ್ಸ್ ಬರಲ್ಲ. ಸ್ವಲ್ಪ ನೀವು ನೋಡಿ. ಸೊ ಇದು ನಿಲ್ಲಾಯಿತು, ಇದು ನಿಲ್ಲಾಯಿತು. ಸರಿನಾ? ಸಿಂಗಲ್ ಡಿಜಿಟ್ ಇದ್ದಾಗ ರ್ಯಾಂಡಮ್ ಆಗಿ ಅಲೋಕೇಟ್ ಮಾಡ್ಕೊತ ಹೋಗಿ. ಸೊ ಇದನ್ನ ಇಲ್ಲಿ ಮೆಷಿನ್ ಅವರ್ಸ್ ಅಂತಂದ್ರೆ ಕ್ವೆಶನ್ ಅಲ್ಲಿ ಕೊಟ್ಟಿದ್ರು ಸ್ಟಾರ್ಟಿಂಗ್ ಅಲ್ಲೇ 2000 ಅವರ್ಸ್. ಸೊ ಅದಾದ್ಮೇಲೆ ಇಲ್ಲಿ 2500 ಅವರ್ಸ್, ಇದಾದ್ಮೇಲೆ ಇಲ್ಲಿ 3000 ಅವರ್ಸ್. ಸೊ ಇದನ್ನ ಡಿವೈಡ್ ಮಾಡಬೇಕಾಗುತ್ತೆ. ಏನ್ ಮಾಡಬೇಕಾಗುತ್ತೆ? ಡಿವೈಡ್. ಬ್ರಾಕೆಟ್ ಅಲ್ಲಿ ಬರ್ದಿರ್ತೀನಿ, ಡಿವೈಡ್ ಮಾಡಿದ್ರೆ ನಿಮಗೆ ಮೆಷಿನ್ ಅವರ್ ರೇಟ್ ಸಿಗುತ್ತೆ. ಇದನ್ನ ಸಪ್ರೇಟ್ ಆಗಿ ಕಾಲಮ್ ಎಲ್ಲ ಡ್ರಾಫ್ಟ್ ಮಾಡ್ಕೊಂಡೆಲ್ಲ ಮಾಡಕ್ ಹೋಗ್ಬೇಡಿ. 4.69, 3.65, 3.79 ಇಷ್ಟೇ.
ನಾವು ರಿಪೀಟೆಡ್ ಮೆಥಡಲ್ಲಿ ಮಾಡೋವಂಥದ್ದು. ನೋಡಿ ಸ್ಟೂಡೆಂಟ್ಸ್, ಒಂದ್ಸಲಿ ಡಿ ಅಲೋಕೇಟ್ ಮಾಡ್ತೀರಾ, ಒಂದ್ಸಲಿ ಈ ವ್ಯಾಲ್ಯೂ ಇದ್ದಂಗೆ ಡಿ ಇ ಡಿ ಇ. ಸೊ ಇದನ್ನ ರಿಪೀಟೆಡ್ ಆಗಿ ಮಾಡ್ತಾ ಮಾಡ್ತಾ ಲಾಸ್ಟಲ್ಲಿ ಸಿಂಗಲ್ ಡಿಜಿಟ್ ಬಂತು, ಇಷ್ಟ ಬಂದಂಗೆ ಹಾಕೊಂಡ್ವಿ. ಬೇಕಿದ್ರೆ ಇದ್ರಲ್ಲಿ ಫೋರ್ ಹಾಕೊಂಡು ಇದ್ರಲ್ಲಿ ಕೊನೆಲಿಲ್ಲ, ಹೇಗಾದ್ರೂ ರ್ಯಾಂಡಮ್ ಅಲ್ಲಿ ಹಾಕೋಬಹುದು ಸ್ಟೂಡೆಂಟ್ಸ್. ಫೈನಲಿ ಅದು ನಿಲ್ ಆಗಬೇಕು, ಸಿಂಗಲ್ ಡಿಜಿಟ್ ನಂಬರ್ ಇದ್ದಾಗ ಹಿಂಗ್ ಮಾಡಿ ಅಂತ ಹೇಳಿದೆ. ಸೊ ಸರ್ವಿಸ್ ಡಿಪಾರ್ಟ್ಮೆಂಟ್ ನಿಲ್ ಆಗಕ್ಕೆ ಕಾರಣ ಏನಂತಾರೆ, ಇವ್ರದ್ದು ಸರ್ವಿಸ್ ಎಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಬಿಟ್ಟಿದ್ದಾರೆ ಅಂತ ಇದನ್ನ ನಿಲ್ ಮಾಡ್ತಾ ಇರೋಂಥದ್ದು. ಇದನ್ನ ನಾವು ರಿಪೀಟೆಡ್ ಮೆಥಡ್ ಅಂತ ಕರಿತೀವಿ. ಸೊ ಇದೇ ಕ್ವೆಶನ್ಗೆ ನಾವು ನೆಕ್ಸ್ಟ್ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಮಾಡೋಣ ಸ್ಟೂಡೆಂಟ್ಸ್. ಸೊ ನನ್ನ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.